ನಮಸ್ಕಾರ ಗೆಳೆಯರೆ, ನಾನಿವತ್ತು ನಿಮಗೆ ಕಾಲಮ್ ಡಿಸೈನ್ ಯಾವ ರೀತಿ ಮಾಡಬೇಕು, ETABSನಲ್ಲಿ ಅನಾಲಿಸಿಸ್ ಮಾಡಿ ತದನಂತರ ನೀವು ಯಾವ ರೀತಿ ಸ್ಪ್ರೆಡ್ಶೀಟ್ ನಾವು ಯೂಸ್ ಮಾಡಿ ಕಾಲಮ್ನ ಡಿಸೈನ್ ಮಾಡಬೇಕು, ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ, ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ G+4 ಒಂದು ಸ್ಟ್ರಕ್ಚರ್ನ ಮಾಡೆಲ್ ಮಾಡಿ ಅದನ್ನು ಆಲ್ರೆಡಿ ಅನಾಲಿಸಿಸ್ ಕೂಡ ಮಾಡಿದ್ದೀನಿ. ಸೊ ಅನಲೈಸ್ ಆದಮೇಲೆ ನಮಗೆ ಅನಾಲಿಸಿಸ್ ವ್ಯಾಲ್ಯೂಸ್ ಸಿಗುತ್ತೆ. ETABS ಸಾಫ್ಟ್ವೇರಲ್ಲಿ ನೋಡೋದು, ಡಿಸ್ಪ್ಲೇಯಲ್ಲಿ ಶೋ ಟೇಬಲ್ಸ್ಗೆ ಹೋದರೆ ನಿಮಗೆ ಇಲ್ಲಿ ಅನಾಲಿಸಿಸ್ ರಿಸಲ್ಟ್ಸ್ ಇದೆ, ಎಲಿಮೆಂಟ್ಸ್ ಔಟ್ಪುಟ್ಟು. ಸೊ ಇದರಲ್ಲಿ ನೀವು ಫ್ರೇಮ್ ಸ್ಟ್ರಕ್ಚರ್ಸ್ ಅಂತ ತೊಗೊಂಡ್ರೆ ಇಲ್ಲಿ ಕಾಲಮ್ಸ್, ಬೀಮ್ಸ್ ಇದೆ. ಸೊ ಕಾಲಮ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕಾಲಮ್ಸ್ನ ಎಲ್ಲ ಒಂದು ಆ್ಯಕ್ಚುಲ್ ಲೋಡ್ ಆಗಿರ್ಬೋದು, ಶಿಯರ್ ಆಗಿರ್ಬೋದು, ಟಾರ್ಷನ್ ಆಗಿರ್ಬೋದು, ಮೂಮೆಂಟ್ಸ್ ಇನ್ ಬೋತ್ ಡೈರೆಕ್ಷನ್ ಆಗಿರ್ಬೋದು, ಈ ಎಲ್ಲ ವ್ಯಾಲ್ಯೂಸು ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಹೋಗಿ ನೀವು ಯಾವುದನ್ನು ಇನ್ಪುಟ್ ಮಾಡಿದ, ಅಲ್ಲಿ ಗ್ರಾವಿಟಿ ಲೋಡ್ಗೆ ಡಿಸೈನ್ ಮಾಡಿದ್ದೀನಿ. ಸೊ ನಂದು 2 ಲೋಡ್ನ ತೊಗೊಳ್ತಾ ಇದ್ದೀನಿ. ಸೊ ನೀವು ಗ್ರಾವಿಟಿ ಜೊತೆ ಅರ್ಥಕ್ವೇಕ್ ಲೋಡ್ನ ಆ್ಯಡ್ ಮಾಡಿದರೆ ಅಥವಾ ಲೋಡ್ ಎನ್ವಲಪ್ ಇದ್ದರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅದ್ರ ಪ್ರಕಾರ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಕಾಲಮ್ 1 ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಸೆಂಡಿಂಗ್ ಕೊಟ್ಟರೆ ನನ್ನ 815.02 ಇದು ನನ್ನ ಆ್ಯಕ್ಚುಯಲ್ ಲೋಡ್ ಆನ್ ದಿ ಕಾಲಮು. ಸೊ ಇದೇ ಪ್ರಕಾರ ಶಿಯರ್ ಲೋಡ್ ಏನಿದೆ, ಟಾರ್ಷನ್ ಏನಿದೆ, ಮೂಮೆಂಟ್ಸ್ ಏನಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಟ್ ಮಾಡ್ಕೊಬೇಕಾಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನಾನು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀನಿ. M2 ಏನು, M3 ಏನು, ಆ್ಯಕ್ಚುಯಲ್ ಲೋಡ್ ಏನಿದೆ ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೋಟ್ ಮಾಡಿದಾದಮೇಲೆ ನೀವು ನೆಕ್ಸ್ಟು ಸ್ಟೆಪ್ಪು ಈ ವ್ಯಾಲ್ಯೂಸ್ನ ನೀವು ಒಂದು ಸ್ಪ್ರೆಡ್ಶೀಟ್ ಮುಖಾಂತರ ನೀವು ಕಾಲಮ್ನ ಡಿಸೈನ್ ಮಾಡ್ಬೋದು. ಸೊ ಈ ವ್ಯಾಲ್ಯೂಸ್ ಏನು ಸಿಕ್ಕಿದೆ ನಿಮಗೆ, ಆ್ಯಕ್ಚುಯಲ್ ಲೋಡ್ ಏನು ಸಿಕ್ಕಿದೆ ಮತ್ತು ಮೂಮೆಂಟ್ಸ್ ಏನು ಸಿಕ್ಕಿದೆ, ಇದನ್ನು ನೀವು ಇಲ್ಲಿ ಇನ್ಪುಟ್ ಮಾಡಿದ್ರೆ ನಿಮಗೆ AST, ನಿಮಗೆ ಬೇಕಾಗಿರ್ತಕ್ಕಂಥ AST ನಿಮಗೆ ಸಿಗುತ್ತೆ. ಅದರ ಮುಖಾಂತರ ನೀವು ಡೀಟೇಲಿಂಗ್ನ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನನಗೆ ಸಿಕ್ಕಿರ್ತಕ್ಕಂಥ ಆ್ಯಕ್ಚುಯಲ್ ಲೋಡ್ನ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಆಮೇಲೆ MUX2 ಇಲ್ಲಿ ನೋಡ್ಬೋದು, ಪಾಸಿಟಿವ್ ಓನ್ಲಿ ಅಂತಿದೆ. ನೀವು ಇಲ್ಲಿ ನೋಡ್ಬೋದು, ಇದು ಬ್ಲ್ಯಾಂಕ್ ಇದೆ, ಯಾಕಂದರೆ ಇದು ಡಬಲ್ ಕರ್ವೇಚರ್ಗೆ ನಾವು ಡಿಸೈನ್ ಮಾಡಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು, ಡಬಲ್ ಕರ್ವೇಚರ್ಲಿ ಡಿಸೈನ್ ಮಾಡಬೇಕಾದ್ರೆ ಬೋತ್ ವೇಸ್ ಕರ್ವೇಚರ್ ಇರುತ್ತೆ. ಸೊ ಆಗ ಮೂಮೆಂಟ್ ಬೋತ್ ವೇಸಲ್ಲಿರುತ್ತೆ. ಇಲ್ಲಿ ನಾನು ಸಿಂಗಲ್ ಕರ್ವೇಚರ್ಗೆ ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಸಿಂಗಲ್ ಕರ್ವೇಚರ್ ಡಿಸೈನ್ ಮಾಡಬೇಕಾದ್ರೆ ಓನ್ಲಿ ಪಾಸಿಟಿವ್ ಒಂದು ಸಿಂಗಲ್ ವ್ಯಾಲ್ಯೂ ಮಾತ್ರ ತಗೊತಾ ಇದ್ದೀನಿ ನಾನು. ಸೊ ಇಟ್ಸ್ ಎ ಬೈಆ್ಯಕ್ಚುಯಲ್ ಕಾಲಮ್ ಡಿಸೈನ್ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ಸಿಕ್ಕಿರ್ತಕ್ಕಂಥ ಆ್ಯಕ್ಚುಯಲ್ ಲೋಡು ಮತ್ತು M2 ಮತ್ತು X ಡೈರೆಕ್ಷನ್, Y ಡೈರೆಕ್ಷನಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮನ್ನು ನಾನು ಇಲ್ಲಿ 3.6ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ನೀವು IS ಕೋಡಲ್ಲಿ ಪೇಜ್ ನಂಬರ್ 94ಅಲ್ಲಿ ನೀವು ಹೋದರೆ ಇಲ್ಲಿ ನಿಮಗೆ ಎಫೆಕ್ಟಿವ್ ಲೆಂತ್ ಫ್ಯಾಕ್ಟರ್ಸ್ ಸಿಗುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡ್ ಮೂಮೆಂಟ್ಸ್ ಇರುತ್ತೆ. ಸೊ ನೀವು ಬೋತ್ ವೇಸ್ ರಿಸ್ಟ್ರೈನ್ ಆಗಿದೆಯಾ, ಇಲ್ಲ ಒನ್ ಡೈರೆಕ್ಷನಲ್ ರಿಸ್ಟ್ರೈನ್ ಆಗಿದೆ, ಇನ್ನೊಂದು ಮೂಮೆಂಟ್ ಇದೆಯಾ, ಸೊ ಈ ರೀತಿ. ಸೊ ಇದ್ರ ಮುಖಾಂತರ ನೀವು ಹೋದರೆ ಇಲ್ಲಿ ನಿಮಗೆ ಒಂದು ರೇಷಿಯೋ ಸಿಗುತ್ತೆ 0.6L ಅಂತ. ಸೊ ನಾನು ಬೋತ್ ವೇಸ್ ರಿಸ್ಟ್ರೈನ್ ಮಾಡಿರೋದ್ರಿಂದ ಸೊ 0.6L ಅಂತ ನೀವು ತೊಗೊಬೋದು. ಸೊ IS 456 ಮುಖಾಂತರ ಹೋದರೆ, ಇಲ್ಲ ಅಂತೇಳಿ ನನ್ನ ಹತ್ರ ಇರ್ತಕ್ಕಂಥ ಒಂದು ಸ್ಪ್ರೆಡ್ಶೀಟಲ್ಲಿ ನಾನು ಕಾಲಮ್ ಸೈಜ್ ಆಗಿರ್ಬೋದು, ಬೀಮ್ ಟು ಬೀಮ್ ಡಿಸ್ಟೆನ್ಸ್ ಆಗಿರ್ಬೋದು ಹಾಕಿದ್ರೆ ನನಗೆ ಎಫೆಕ್ಟಿವ್ ಲೆಂತ್ ಸಿಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಎಫೆಕ್ಟಿವ್ ಲೆಂತ್ 3.6 ಮತ್ತು ಅನ್ಸಪೋರ್ಟೆಡ್ ಲೆಂತ್ 2.750. ಇಲ್ಲಿ ನೋಡ್ಬೋದು, ನಾನು ಅನ್ಸಪೋರ್ಟೆಡ್ ಲೆಂತ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇದು ಬಂದು ನಂದು ಬೀಮು. ಸೊ ಈ ಬೀಮಿಂದ ಕೆಳಗಡೆ, ಇದು ಬೀಮ್ ಬಾಟಮ್, ಇದು ಬೀಮಿಂದ ಕೆಳಗಡೆ ಇನ್ನೊಂದು ಇಲ್ಲಿ ಬೀಮ್ ಇರುತ್ತೆ ನಿಮಗೆ. ಸೊ ಬೀಮ್ ಟು ಬೀಮ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅದು ನಿಮ್ಮ ಅನ್ಸಪೋರ್ಟೆಡ್ ಲೆಂತ್ ಆಗುತ್ತೆ. ಇದು ಓವರಾಲ್ ಫ್ಲೋರ್ ಟು ಫ್ಲೋರ್ ನಾನು 3.2 ಇದ್ದರೆ -0.45, 2.75 ನನ್ನ ಅನ್ಸಪೋರ್ಟೆಡ್ ಲೆಂತು. ಸೊ ಇದನ್ನು ನಾನಿಲ್ಲಿ ಹಾಕಿದ್ದೀನಿ. ಮತ್ತು ನಾನು ಕಾಲಮ್ ಟೈಪ್ ಬಂದು ಅನ್ಬ್ರೆಸ್ಟ್ ಅಂತ ತೊಗೊಂಡಿದ್ದೀನಿ.
ಸೊ ಈ ಎಲ್ಲ ಇನ್ಪುಟ್ನ ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ವೆದರ್ ವಿ ನೀಡ್ ಟು ರಿವೈಸ್ ದಿ ಸೆಕ್ಷನ್ ಆರ್ ದಿ ಸೆಕ್ಷನ್ ಈಸ್ ಓಕೆ ಫಾರ್ ದಿ ಗೀವನ್ ರಿನ್ಫೋರ್ಸ್ಮೆಂಟ್. ಇಲ್ಲಿ ರಿನ್ಫೋರ್ಸ್ಮೆಂಟ್ನ ನಾವು ಪ್ರೊವೈಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ಕಾಲಮ್ ಸೈಜ್ನ ಪ್ರೊವೈಡ್ ಮಾಡಬೇಕು. ಇಲ್ಲಿ ಕಾಂಕ್ರೀಟ್ ಗ್ರೇಡು ಯಾವ 25 ಗ್ರೇಡ್ ಯೂಸ್ ಮಾಡೋದು 30 ಯೂಸ್ ಮಾಡ್ತಿದ್ದೀರೋ, ಇಲ್ಲಿ ಸ್ಟೀಲ್ ಗ್ರೇಡು ಯಾವುದು 415 500 ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ರಿನ್ಫೋರ್ಸ್ಮೆಂಟ್ ಡೀಟೇಲ್ಸಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರೋದು ಯಾವ ಫೇಸಲ್ಲಿ ಎಷ್ಟು ನಂಬರ್ ಆಫ್ ಬಾರ್ಸ್ನ. ಸೊ ಅದ್ರ ಪ್ರಕಾರ ಇಲ್ಲಿ ನಿಮಗೆ AST ಸಿಗುತ್ತೆ. ಈ AST ನಮ್ಗೆ ಗೊತ್ತಿರೋ ಪ್ರಕಾರ ಸ್ಟೀಲ್ ರಿನ್ಫೋರ್ಸ್ಮೆಂಟ್ ಪರ್ಸೆಂಟೇಜ್ ಶುಡ್ ಬಿ 4 to 6. 6 ಇಸ್ ಅ ಮ್ಯಾಕ್ಸಿಮಮ್. 6 ಯೂಸ್ ಮಾಡಿದ್ರೆ ನಾವು ಲ್ಯಾಪಿಂಗ್ ಬೇರೆ ರೀತಿ ಕೊಡಬೇಕಾಗುತ್ತೆ. ಸೊ ಬಿಲೋ 4 ಇದ್ದರೆ ಇಟ್ಸ್ ಕನ್ವೀನಿಯೆಂಟಲ್ ಸ್ಟ್ರಕ್ಚರ್. ಸೊ ಇದನ್ನು ನಮಗಿಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಬಂದಿರ್ತಕ್ಕಂಥ AST ನೀವು ಕೊಟ್ಟಿರ್ತಕ್ಕಂಥ ಇನ್ಪುಟ್ಸ್ಗೆ ಓಕೆ ಇದೆಯಾ ಇಲ್ಲ ರಿವೈಸ್ ಮಾಡಬೇಕಾ, ಈ ರೀತಿ ನಿಮಗೆ ಇಲ್ಲಿ ರಿಸಲ್ಟ್ನ ತೋರಿಸುತ್ತೆ. ಸೊ ಈ ರಿಸಲ್ಟ್ನ ಮುಖಾಂತರ ನೀವು ಇದನ್ನು ಫ್ರೀಸ್ ಮಾಡ್ಕೊಬೇಕಾಗುತ್ತೆ ಡೀಟೇಲಿಂಗ್ನ. ಸೊ ಈ ರೀತಿ ಫ್ರೀಸ್ ಆಗಿರ್ತಕ್ಕಂಥ ಡೀಟೇಲಿಂಗ್ನ ನೀವು ಕ್ಯಾಡಲ್ಲಿ ಹೋಗಿ ನೀವು ಡೀಟೇಲಿಂಗ್ ಮಾಡಬೇಕಾಗುತ್ತೆ. ಸೊ ಆ ಡೀಟೇಲ್ಸ್ ಪ್ರಕಾರ ಆ AST ಪ್ರಕಾರ ನಿಮಗೆ ಎಷ್ಟು ನಂಬರ್ ಆಫ್ ಬಾರ್ಸ್ ಇದೆ, ಸೈಜ್ ಆಫ್ ದಿ ಬಾರ್ಸು, ರಿನ್ಫೋರ್ಸ್ಮೆಂಟ್ ಏನಿದೆ, ಶಿಯರ್ ರಿನ್ಫೋರ್ಸ್ಮೆಂಟು ಅಂದರೆ ಸಿರಪ್ಸು ಏನಿದೆ, ಅದರ ಸ್ಪೇಸಿಂಗ್ ಏನಿದೆ ಅಂತಕ್ಕಂಥದ್ದನ್ನ ಈ ರೀತಿ ನೀವು ಡೀಟೇಲಿಂಗ್ ಮಾಡಿ ಅದನ್ನು ನೀವು ಸೈಟಿಗೆ ಕೊಟ್ಟರೆ ಇದನ್ನು ಅವರು ಎಕ್ಸಿಕ್ಯೂಷನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾರೆ. ಸೊ ಈ ರೀತಿ ನೀವು ಒಂದು ಕಾಲಮ್ನ ETABSಲ್ಲಿ ಅನಲೈಸ್ ಮಾಡಿ ಅದನ್ನು ಅನಲೈಸ್ಡ್ ಇನ್ಪುಟ್ಸ್ನ ತೊಗೊಂಡು ಏನೆಲ್ಲ ಔಟ್ಪುಟ್ ಬರುತ್ತೋ ಅನಾಲಿಸಿಸಿಂದ ನೀವು ಕೊಟ್ಟಿರೋ ಇನ್ಪುಟ್ಸ್ಗೆ ಅದನ್ನು ತಗೊಂಡು ನೀವು ಸ್ಪ್ರೆಡ್ಶೀಟ್ನ ಯೂಸ್ ಮಾಡಿ ನೀವು ಡಿಸೈನ್ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ಈ ಒಂದು ಸ್ಟೆಪ್ಸು ಫಾಲೋ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಒಂದು ಡಿಸೈನ್ ಮಾಡ್ಬೋದು. ETABSಲ್ಲಿ ಡಿಸೈನ್ ಇದೆ, ಕಾಲಮ್ ಡಿಸೈನ್ ಮಾಡ್ಬೋದು. ಬಟ್ ನಿಮಗೆ ETABS ಮೇಲೆ ಒಂದು ಇಡ್ತಾ ಇರಬೇಕು. ನೀವು ಕಾಲಮ್ ಡಿಸೈನ್ ಮ್ಯಾನ್ಯುಲಿ ಮಾಡೋಕ್ಕೆ ಗೊತ್ತಿರಬೇಕು. ಒಂದು ಟೆಕ್ಸ್ಟ್ ಎಕ್ಸಾಂಪಲ್ನ ನೀವು ಫಸ್ಟು ETABSಲ್ಲಿ ಮಾಡಿ ನೋಡಬೇಕು. ಸೊ ಅದು ನಿಮಗೆ ಪಕ್ಕಾ ರಿಸಲ್ಟ್ ಬರ್ತಾ ಇದೆ, ಎಕ್ಸಾಕ್ಟಾಗಿದೆ ಅಂತ ಗೊತ್ತಾದರೆ ನೀವು ಅಲ್ಲಿ ರಿಸಲ್ಟ್ಗೆ ಡಿಸೈನ್ ಮಾಡೋಕ್ಕೆ ಹೋಗಬಹುದು. ಇಲ್ಲ ಒಂದು ಗ್ರಿಪ್ ಇರಬೇಕು. ಸೊ ನಿಮಗೆ ಗ್ರಿಪ್ ಇಲ್ಲ, ನೀವು ನ್ಯೂ ಕಮರ್ಸ್, ನೀವಿನ್ನೂ ಸ್ಟಾರ್ಟಪ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ರೀತಿ ನೀವು ಅನಲೈಸ್ ಇನ್ಪುಟ್ಸ್ನ ತಗೊಂಡು ಅನಲೈಸ್ ಇನ್ಪುಟ್ ಹಾಕಿ ಔಟ್ಪುಟ್ಸ್ನ ತೊಗೊಂಡು ಈ ರೀತಿ ನೀವು ಸ್ಪ್ರೆಡ್ಶೀಟಲ್ಲಿ ಡಿಸೈನ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಎಕನಾಮಿಕಲ್ ರಿನ್ಫೋರ್ಸ್ಮೆಂಟ್ ಇದರಿಂದ ಬರುತ್ತೆ. ಸೊ ಎಕನಾಮಿಕಲಿ ನೀವು ಡಿಸೈನ್ ಮಾಡ್ಬೋದು ಸ್ಟ್ರಕ್ಚರ್ಸ್ನ. ಸೊ ಈ ರೀತಿ ಕಾಲಮ್ನ ಡಿಸೈನ್ ಮಾಡಿ ಅಂತ ನಾನು ಈ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ.